ಇನ್ನು ಕಮರ್ಷಿಯಲ್ ಸಿಲಿಂಡರ್ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಿರೋದ್ರಿಂದಾಗಿ ಬೆಳಗಾವಿ ಹೋಟೆಲ್ ಉದ್ಯಮಿಗಳು ಕಂಗಾಲಾಗಿದ್ದಾರೆ. ಕೇಂದ್ರದ ನಿರ್ಧಾರಕ್ಕೆ ಹೋಟೆಲ್ ಉದ್ಯಮಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ದರ ಏರಿಕೆಯಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಉದ್ಯಮಿಗಳ ಹಿತ ಕಾಯೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಬೆಳಗಾವಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಅಜಯ್ ಪೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಹೋಟೆಲ್ ಉದ್ಯಮಿ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಅಜಯ್ ಪೈ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಏಕಾಏಕಿ 991 ರೂಪಾಯಿ ಇವತ್ತು ಕೇಂದ್ರ ಸರ್ಕಾರ ಹೆಚ್ಚು ಮಾಡಿದೆ. ಇದನ್ನು ಯಾವ ರೀತಿ ನೋಡ್ತೀರ? ಒಂದು ತರಕಾರಿ ಬಿಟ್ಟರೆ ನಮಗೆ ಯಾವುದೂ ನಮ್ಮ ಜೊತೆಯಲ್ಲಿಲ್ಲ. ಸೊ ಈಗ ಲಾಸ್ಟಿಗೆ ಬಂದಿದ್ದು ನಮಗೆ ಅಡುಗೆಗೆ ಉಪರಿಸೋದು ಫ್ಯೂಲ್, ಅಂದರೆ ನಮ್ಮ ಗ್ಯಾಸ್ ಇರಲಿ, ಕಮರ್ಷಿಯಲ್ ಅಥವಾ ನಮ್ಮದು ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಎಡಿಡ್ ಎರಡೂ ಕಂಪನಿ ಕಡೆಯಿಂದ ಗ್ಯಾಸ್ ಭಾಳ ಬೆಲೆ ಜಾಸ್ತಿ ಆಗಿದೆ. ಇಷ್ಟು ಜಾಸ್ತಿ ಆಗಿತ್ತಂದರೆ ನಾವು ಈಗ ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ನಾವು ರೇಟನ್ನು ಸ್ವಲ್ಪ ಆದರೆ ಜಾಸ್ತಿ ಮಾಡಲೇಬೇಕು. ಯಾಕಂದರೆ ಒಂದೊಂದು ಸಿಲಿಂಡರ್ ಮೇಲೆ ಆಲ್ಮೋಸ್ಟ್ 1000 ರೂಪಾಯಿ ಜಾಸ್ತಿ ಆಗೈತೆ. ಅಂದರೆ ನಮಗೆ ಇಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ನಾವು ಇವತ್ತು ಬೆಳಗಿಂದನೇ ಚರ್ಚೆ ನಡೆಸ್ತಾ ಇದ್ದೇವೆ ನಮ್ಮ ಗ್ರೂಪಲ್ಲಿ, ಇದನ್ನು ಹ್ಯಾಂಗೆ ಎದುರಿಸೋದು ಅಂತ ಹೇಳಿ. ಇವತ್ತು ಸಂಜೆಗೆ ನಾವು ನಮ್ಮ ಹೋಟೆಲ್ ಅಸೋಸಿಯೇಷನ್ ಬೋರ್ಡ್ ಏನು ಬೆಳಗಾವಿ ಹೋಟೆಲ್ ಮಾಲೀಕರ ಸಂಘ ಇದೆಯಲ್ಲ, ಈ ಬೋರ್ಡ್ದು ಒಂದು ಮೀಟಿಂಗನ್ನು ಇಟ್ಕೊಂಡೇವೆ. ಎಲ್ಲರಿಗೂ ಬೇರೆ ಬೇರೆ ವಿಚಾರ ಇದೆ. ಇದನ್ನು ಹ್ಯಾಂಗೆ ಅಡ್ರೆಸ್ ಮಾಡಿ ನಮ್ಮ ಗ್ರಾಹಕರಿಗೆ ಬೆಲೆ ಭಾಳಷ್ಟು ಜಾಸ್ತಿ ಮಾಡದೆ ಯಾವ ರೀತಿಯಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು, ವಾಟ್ ಆಲ್ಟರ್ನೇಟ್ ಫ್ಯೂಲ್ ನಾವು ಯೂಸ್ ಮಾಡಿ ನಮ್ಮ ಬೆಲೆಯನ್ನು ಕಂಟ್ರೋಲ್ ಮಾಡ್ಬೋದು. ಯಾಕಂದರೆ ಇವತ್ತಿನ ದಿವಸಕ್ಕೆ ನಮ್ಮ ಕಸ್ಟಮರ್ನು ಕೂಡ ರೇಟ್ ಜಾಸ್ತಿ ಕೊಡಲಿಕ್ಕೆ ಭಾಳ ವಿಚಾರ ಮಾಡ್ತಾರೆ. ಅದರಿಂದ ನಮಗೆ ಕಸ್ಟಮರ್ ಮೇಲೇನೂ ಭಾಳ ಇಂಪ್ಯಾಕ್ಟ್ ಆಗ್ತದೆ. ಸೊ ನಾವೆಲ್ಲರೂ ಕೂಡಿ ನಾವು ಎಷ್ಟೇ ಸರ್ಕಾರ ಕಡೆ ಮನವಿ ಮಾಡೋದಂತಂದರೆ ಆದಷ್ಟು ನಮ್ಮನ್ನು ಇಷ್ಟು ದೂರ ಮಾಡಬೇಡಿ, ನಮಗೆ ಪ್ಲೀಸ್ ಸ್ವಲ್ಪ ಕಂಟ್ರೋಲ್ ಮಾಡಿ. ಫ್ಯೂಲ್ ಪ್ರೈಸಸ್ ಒಂದು 5%, 10%, 15%, 20% ಜಾಸ್ತಿ ಮಾಡಿದ್ರೆ ನಾವು ಅಡ್ರೆಸ್ ಮಾಡ್ಬೋದು. ಆಲ್ ಆಫ್ ಅ ಸಡನ್ 50% ಹೈಕ್ ಮಾಡಿದರೆ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಭಾಳ ಕಷ್ಟ. ಪರಿಸ್ಥಿತಿಗಳು ಯಾವ ರೀತಿ ಅದ ಅಂತ ಇವತ್ತು ಒಂದೇ ಸಲ ಸರ್ಕಾರ 991 ರೂಪೀಸ್ ಫ್ಯೂಲ್ ಸಿಲಿಂಡರ್ ಮೇಲೆ 19 kg ಸಿಲಿಂಡರ್ ಮೇಲೆ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಮತ್ತೆ ನಾವು ಭಾಳ ಅನ್ಹ್ಯಾಪಿ ಅದೇವೆ. ಎಲ್ಲರ ಮೇಲೆ ಚಿಂತೆ ನಡೀತಾ ಇದೆ, ಹ್ಯಾಂಗೆ ಮುಂದೆ ನಡೆಸೋದು ಅಂಥೇಳಿ. ಇವತ್ತು ಬೆಳಗಿಂದನೇ ಎಲ್ಲ ನಮ್ಮದು ಮೆಂಬರ್ಸ್ದು ಕಂಟಿನ್ಯೂಸ್ಲಿ ಫೋನ್ ಕಾಲ್ ಬರ್ತಾಯಿದೆ. ಸರ್, ಇದನ್ನು ಹ್ಯಾಂಗೆ ಅಡ್ರೆಸ್ ಮಾಡೋದು, ಮತ್ತು ನಾವು ವೆದರ್ ವಿ ಶುಡ್ ಗೋ ಬ್ಯಾಕ್ ಟು ಆಲ್ಟರ್ನೇಟ್ ಫ್ಯೂಲ್ಸ್ ಮತ್ತು ಅದನ್ನು ಕಂಟಿನ್ಯೂ ಮಾಡಿ ಸಿಲಿಂಡರ್ನ ಕಮ್ಮಿ ಮಾಡಿ ನಮ್ಮ ಪ್ರೈಸಸ್ ಇಡಬೇಕಾ, ಅಥವಾ ಅದಕ್ಕೆ ನಾವು ಬೇರೆ ಏನು ಸೊಲ್ಯೂಷನ್ ಅಂತ ಹೇಳಿ ಇವತ್ತು ಮೀಟಿಂಗ್ ಇಟ್ಟಿದ್ದೇವೆ ಸರ್. ಇದ್ರ ಮೇಲೆ ಚರ್ಚೆ ಮಾಡಿ ಮತ್ತೆ ನಿಮಗೆ ತಿಳಿಸ್ತೇವೆ. ಕ್ಯಾಮ್ರಾ ನಡೆಸ್ ಪಾಟೀಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.